ಒಂದು ಬಾಣಲಿಗೆ 2 ಕಪ್ ಅಷ್ಟು ಮಜ್ಜಿಗೆ ಹಾಕೊತಾ ಇದ್ದೀನಿ. ಹುಳಿ ಮಜ್ಜಿಗೆ ಆದರೂ ಓಕೆ, ಸಪ್ಪೆ ಮಜ್ಜಿಗೆ ಆದರೂ ಓಕೆ. ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು 5 ನಿಮಿಷ ಕುದಿಯಕ್ಕೆ ಬಿಟ್ಬಿಡಬೇಕು. ಈ ಥರ ಕುದಿಬೇಕಾದ್ರೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, 1 ಕಪ್ ಅಷ್ಟು ಜೋಳದ ಹಿಟ್ಟು, ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ಇಷ್ಟು ಹಾಕ್ಕೊಂಡು ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಹಿಟ್ಟು ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡಿ. 5 ನಿಮಿಷ ಆದಮೇಲೆ ತೆಗೆದು ನೋಡಿ. ಕೈಗೆ ಅಂಟ್ಕೋಬಾರ್ದು, ಈ ಥರ ಆಗಬೇಕು ಹಿಟ್ಟು. ಇಷ್ಟು ಬೆಂದರೆ ಸಾಕು, ಪರ್ಫೆಕ್ಟಾಗಿ ಹಿಟ್ಟು ಬೆಂದಿದೆ. ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೋಬೇಕು. ನಾದ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ರೊಟ್ಟಿ ಮಾಡಿ ಅದನ್ನು ಚೆನ್ನಾಗಿ ನಾದ್ಕೋಬೇಕು, ಆವಾಗಲೇ ರೊಟ್ಟಿ ಚೆನ್ನಾಗಿ ಬರೋದು. ಒಂದು ಕಿತ್ಳೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ಲಟ್ಸೋದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಈಗ ಲಟ್ಟಿಸ್ಕೋಬೇಕು. ಹೊಸದಾಗಿ ರೊಟ್ಟಿ ಕಲಿತಿರ್ತೀರಲ್ವ, ಈ ವಿಧಾನದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ಈಗ ರೊಟ್ಟಿ ಹಾಕ್ಕೊಂಡಿದ್ದೀನಿ. ರೊಟ್ಟಿ ಹಾಕಿದ ತಕ್ಷಣ ಒಂದು ಬಿಳಿ ಬಟ್ಟೆಯಲ್ಲಿ ನಾನು ನೀರು ಹಚ್ಕೊತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ರೊಟ್ಟಿಗೆ ಮೇಲೆ ಬೆಣ್ಣೆ ಹಚ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಹಂಗೇನಾದ್ರು ಮಾಡ್ಕೋಬೋದು. ನೋಡ್ಕೊಂಡ್ರಲ್ವಾ? ನೋಡಿ ರೊಟ್ಟಿ ಕಟ್ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಲೇಯರ್ ಬರ್ತಾ ಇದೆ ಅಂತ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.